ಶಶಿಧ್ವನಿ ಚಾನಲಿನ ಸಂಪಾದಕರಾದ ಶಶಿಕುಮಾರ್ ಅವರಿಗೆ ವಂದಿಸುತ್ತಾ ಈಗೊಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಸಾಗರ ಠಾಣೆಯ ಟೌನ್ ಸ್ಟೇಷನ್ನ CPI ಆದ ಪುಲ್ಲಯ್ಯನವರು ಈಗ ಠಾಣೆಗೆ ಬಂದಿರುವಂಥ ಜನಸಾಮಾನ್ಯರಿಗೆ ಅವರ ಭಾಷೆಯಲ್ಲಿ, ಅಂದರೆ ಈಗ ಜನಸಾಮಾನ್ಯರಿಗೆ ಬೈತಾ ಅಥವಾ ಅವ್ರು ಏನಾದರೂ ಒಂದು ಸಮಸ್ಯೆ ಇದೆ ಅಂತೇಳಿ ದೂರು ಕೊಡೋಕೆ ಹೋದರೆ ಆ ದೂರನ್ನು ನೋಡ್ದೇ ಅದನ್ನು ತಿರಸ್ಕಾರ ಮಾಡಿ ನಮ್ಮ ಸ್ಟೇಷನಿಗೆ ಬರಬೇಡಿ, ನೀವು ತೊಗೊಂಡೋಗಿ ಇಲ್ಲಿಟ್ಟರೆ ಧೂಳು ಹೊಡೆಯೋ ತನಕ ಇಲ್ಲೇ ಇರುತ್ತೆ ನಿಮ್ಮ ಧೂಳು, ನಾನು ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಗತ್ತಿನಿಂದ ಮಾತಾಡಿ ಜನಸಾಮಾನ್ಯರಿಗೆ ನೋವು ಮಾಡ್ತಾಯಿದ್ದಾರೆ. ಹಾಗೆಯೇ ಮೊನ್ನೆ ಯಾವುದೋ ಒಂದು ಲ್ಯಾಪ್ಟಾಪಿನ ವಿಚಾರವಾಗಿ ಅವ್ರ ಹತ್ರ ಒಂದು ದೂರು ನೀಡೋಕ್ಕೆ ಹೋಗಿದ್ದೆ ನಾನು. ಡೇಟ್ ಬಂದುಬಿಟ್ಟು 15/7/2025 ಒಂದು 6:30 ಅಷ್ಟೊತ್ತಿಗೆ ಅವ್ರಿಗೆ ಒಂದು ದೂರು ನೀಡೋಕ್ಕೆ ಹೋಗಿದ್ದೆ ನಾನು, ಆ ಒಂದು ವಿರುದ್ಧ ಪಾರ್ಟಿಯ ವಿರುದ್ಧ. ಆವಾಗ ಅಲ್ಲಿ ಹೋಗ್ತಿದ್ದಂಗೆ ಇವ್ರ ಚೇಂಬರಿಗೆ ಹೋಗಿ ಅಂತ ಹೇಳಿದರು SHO. ನಾನು ಹೋದೆ, ನಮ್ಮ ಸ್ನೇಹಿತರು ಶಿವು ಅವ್ರಿಗೆ ಕರ್ಕೊಂಡು ನಾವಿಬ್ಬರು ಹೋದ್ವಿ. ಹೋಗ್ಬಿಟ್ಟು ಅವರಿಗೆ ಸರ್ ಹಿಂಗಾಗಿದೆ, ಒಂದು ದೂರು ಕೊಡ್ತಾಯಿದ್ದೀನಿ, ಅದನ್ನು ವಿಚಾರಣೆ ಮಾಡಿ ಅಂತೇಳಿ ಕೊಟ್ಟರೆ ಆ ದೂರನ್ನು ನೋಡ್ದೇ ಆ ದೂರನ್ನು ತೆಗೆದು ಒಗಾಸೋದ್ರ ಮೂಲಕ ಯಾಕೆ ನಮ್ಮ ಸ್ಟೇಷನಿಗೆ ಬಂದ್ರಿ ನೀವು, ನಿಮ್ಗೆ ಬರೋದಕ್ಕೆ ಯಾರು ಅಧಿಕಾರ ಕೊಟ್ಟಿರೋದು, ನಾನು ನಿಮ್ಮ ದೂರು ತೊಗೊಳ್ಳಲ್ಲ, ನೀವು ತೊಗೊಳ್ಬೇಕಾದ್ರೆ ಬೇರೆ ಕಡೆ ಹೋಗಿ, ನಿಮ್ಮ ಕಂಪ್ಲೇಂಟ್ ಅಟೆಂಡ್ ಮಾಡಲ್ಲ ನಾನು ಅಂತ ಗತ್ತಿಂದ ಮಾತಾಡಿದರು. ನಾನು ಕೇಳೋದು ಇಷ್ಟೇ, ಒಂದು ಸ್ಟೇಷನಿನ ಇನ್ಚಾರ್ಜ್ ಆಗಿ, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಿ ಯಾರೇ ಜನಸಾಮಾನ್ಯರು ಬಂದ್ರೂ ನಿಮ್ಮ ದೂರನ್ನು ತೊಗೊಳ್ಳಲ್ಲ, ನಿಮಗೆ ರೆಸ್ಪಾನ್ಸ್ ಮಾಡಲ್ಲ, ನೀವು ಬೇರೆ ಕಡೆಗೆ ನನ್ನ ಸ್ಟೇಷನಲ್ಲಿ ಇರಬೇಡಿ, ನಿಮ್ಮ ಮೇಲೆ 107 ಹಾಕ್ತೀನಿ ಅಂತ ಕೇಳೋದಕ್ಕೆ ಇವರಿಗೆ ಯಾವ ರೈಟ್ಸ್ ಇದೆ? ನಮ್ಮ ತೆರಿಗೆ ಹಣದಲ್ಲಿ ಅವರಿಗೆ ಸಂಬಳ. ಜನಸಾಮಾನ್ಯರು ಇವ್ರ ಸ್ಟೇಷನಿಗೆ ಬಂದುಬಿಟ್ಟು ಸಮಸ್ಯೆ ಆಗಿದೆ ಅಂಥೇಳಿ ದೂರು ಕೊಟ್ಟಾಗ ಇವ್ರು ಜನಸಾಮಾನ್ಯರಿಗೆ ಸ್ಪಂದಿಸಲ್ಲ. ದೂರು ಕೊಡೋಕ್ಕೆ ಬಂದಿರುವಂಥ ಜನಸಾಮಾನ್ಯರಿಗೆ ಅಟ್ಲೀಸ್ಟ್ ಕೂತ್ಕೊಳ್ಳಿ, ಏನು ಹೇಳಿ ಅಂತ ಕೇಳುವಂಥ ಸೌಜನ್ಯನೂ ಈ ಪುಲ್ಲಯ್ಯನವರಿಗಿಲ್ಲ. ಏಕವಚನದಲ್ಲಿ ಮಾತಾಡೋದು, ಬಾಯಿಗೆ ಬಂದಂಗೆ ಬೈಯೋದು, ನಂದೇ ತಲೆ ಬಿಸಿ ಬೇರೆ ಇದೆ, ನಿಮ್ಮದೊಂದು ದೂರು ಹೋಗಪಾತ್ಲಾಗೆ ಅಂತೇಳಿ ಬೈಯೋದು, ಇದು ಯಾವ ಥರ ನ್ಯಾಯ? ಇವ್ರು ಎಲ್ಲೋ ಡ್ಯೂಟಿ ಮಾಡ್ಕೊಂಡು ಬಂದಿರ್ಬೋದು, ಆದರೆ ನಮ್ಮ ಸಾಗರ ತಾಲೂಕಿಗೆ ಈಗ ರೀಸೆಂಟಾಗಿ ಬಂದವರು ಸಾಗರ ಜನರ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥ ಒಂದು ಯೋಗ್ಯತೆ ಇವ್ರಿಗಿಲ್ಲ ಅಂಥೇಳಿ ಈ ಮೀಡಿಯಾದ ಮುಖಾಂತರ ನಾನು ಅವ್ರಿಗೆ ಹೇಳ್ತೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಈ ಥರ ಜನಸಾಮಾನ್ಯರಿಗೆ ಬೈಯೋದ್ರ ಮುಖಾಂತರ ಅಥವಾ ಮನಸ್ಸಿಗೆ ಬಂದಂಗೆ ಮಾತಾಡೋದ್ರ ಮುಖಾಂತರ ಅವ್ರ ದೂರನ್ನ ನೋಡ್ದೇ ತೊಗೊಳ್ಳಲ್ಲ ಇದು ಅಂತೇಳಿ ಬೈದು ಕಳಿಸೋದ್ರ ಮುಖಾಂತರ ಇವರು ತುಂಬಾ ನೋವು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೆಚ್ಚುವರಿ ಪೊಲೀಸ್ ಪ್ರಾಧಿಕಾರಕ್ಕೆ ಸಮೇತ ಇವ್ರ ಬಗ್ಗೆ ನಾನು ದೂರು ಕೊಟ್ಟಿದ್ದೀನಿ. ಆಮೇಲೆ ಹ್ಯೂಮನ್ ರೈಟ್ಸಿಗೆ ಸಮೇತನೂ ಇವ್ರ ಬಗ್ಗೆ ನಾನು ದೂರು ಕೊಟ್ಟಿದ್ದೀನಿ. ಆಮೇಲೆ ಪೊಲೀಸ್ ಪ್ರಾಧಿಕಾರಕ್ಕೆ ಸಮೇತನೂ ಇನ್ನೊಂದು ಮನವಿನ ಸಲ್ಲಿಸಿದ್ದೀನಿ ನಾನು. ಸಾಗರದ DYSP ಅವ್ರಿಗೆ ಸಮೇತನೂ ಇವ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಆದರೆ ನಾನು ಹೇಳೋದೇನು ಅಂದರೆ ಈ ಥರ ಒಂದು ದುರ್ನಡತೆಯಿಂದ ನಡ್ಕೊಳ್ತಾ ಇರೋ ಇವ್ರ ವಿರುದ್ಧ ಈ ಕೂಡಲೇ ಇವರ ಮೇಲ್ಕಂಡ ಅಧಿಕಾರಿಗಳು ಕ್ರಮ ತಗೊಳ್ಬೇಕು. ಹಾಗೆಯೇ ಇವರಿಗೆ ಒಂದು ಎನ್ಕ್ವೈರಿ ಕಮಿಷನ್ನ ನೇಮಿಸಿ ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರ ಜೊತೆ ಇವ್ರಿಗೆ ವರ್ತಿಸೋಕ್ಕೆ ಯಾಕೆ ಈ ಥರ ಒಂದು ಅಂದರೆ ಈ ಥರ ರ್ಯಾಶ್ ಆಗಿ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ದೃಢೀಕರಣ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅವರ ಮೇಲ್ಕಂಡ ಅಧಿಕಾರಿಗಳಿಗೆ. ಹಾಗೆಯೇ ಇನ್ನೊಂದೇನೆಂದರೆ, ಈಗ ಹ್ಯೂಮನ್ ರೈಟ್ಸಲ್ಲಿ ಇದೆ ಆಲ್ರೆಡಿ ನಮ್ಮ ಅಧ್ಯಕ್ಷರು ಸಮೇತನೂ ಅದ್ರ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ. ಜನಸಾಮಾನ್ಯರು ಸ್ಟೇಷನಿಗೆ ಬಂದರೆ ಫಸ್ಟಿಗೆ ಅವ್ರನ್ನ ಕೂತ್ಕೊಳ್ಳಿ, ಆಮೇಲೆ ಕುಡಿಯೋಕ್ಕೆ ನೀರು ಕೊಡಿ, ಅವರಿಗೆ ಏನು ವಿಚಾರ, ಯಾರೋ ನೊಂದು ಬಂದಿರ್ತಾರೆ, ಏನು ಸಮಸ್ಯೆ ನಿಮ್ಮದು, ಏನಾಗಿದೆ, ಯಾರಿಂದ ತಪ್ಪಾಗಿದೆ ಅದ್ರ ಬಗ್ಗೆ ವಿಮರ್ಶೆ ಮಾಡಿ, ಅವ್ರ ಹತ್ರ ಮಾತಾಡಿ, ಅವ್ರು ತಪ್ಪಿತಸ್ಥರೇ ಆಗಿದ್ರೆ ಅವ್ರ ಕಂಪ್ಲೇಂಟ್ನ ತೊಗೊಳ್ಳಿ, ಅವ್ರ ವಿರುದ್ಧದವ್ರಿಗೆ ಕರೆಸಿಬಿಟ್ಟು ತೀರ್ಮಾನ ಮಾಡಿ ಅನ್ನೋದೆಲ್ಲ ಇದೆ. ಇವ್ರದ್ದು ಯಾವುದೇ ರೀತಿಯ ಆ ಥರದ್ದು ನಮ್ಮ ಸಾಗರ ಟೌನ್ ಸ್ಟೇಷನಲ್ಲಿ ಈ ಪುಲ್ಲಯ್ಯ ಬಂದಮೇಲೆ ಯಾವುದೇ ರೀತಿಯ ಆ ಥರ ಒಳ್ಳೆ ರೀತಿಲಿ ಕಡ್ದು ಅಥವಾ ಜನರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡುವಂಥ ಯಾವುದೇ ಘಟನೆಗಳು ನಡೀತಾ ಇಲ್ಲ. ಈಗ ನಂದೊಬ್ಬಂದೇ ದೂರಲ್ಲ, ಇದರಲ್ಲಿ 15-20 ಜನ ನೊಂದವರಿದ್ದಾರೆ. ಆದರೆ ಮೀಡಿಯಾದ ಮುಂದೆ ಬರೋಕ್ಕೆ ಹೆದರ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಬಿಟ್ಟರೆ, ಇವತ್ತು ನಾನು ನೊಂದಿದ್ದೀನಿ ಒಂದು ವಿಚಾರದಲ್ಲಿ, ಆದ್ದರಿಂದ ನಾನು ಮೀಡಿಯಾದ ಮುಂದೆ ಕೂತ್ಕೊಂಡಿದ್ದೀನಿ ಇವತ್ತು. ಬಟ್ ಏನು ವಿಚಾರ ಆಗ್ತಾಯಿದೆ ಅಂದರೆ, ಅವರಿಗೆ ಸ್ವಲ್ಪನೂ ಈಗ ಯಾರಾದರೂ ನೊಂದು ಬಂದವ್ರಿಗೆ ಮಾತಾಡಿಸ್ಬೇಕು, ಅವರಿಗೆ ಕರುಣೆ ತೋರಿಸ್ಬೇಕು, ಬೇಡಪ್ಪ ಅವ್ರಿಗೆ ಕಾನೂನು ಪ್ರಕಾರ ಅದನ್ನು ಆ್ಯಕ್ಷನ್ ತೊಗೊಳ್ಬೇಕು ಅವ್ರ ಕಂಪ್ಲೇಂಟಿಗೆ ಅನ್ನುವಂಥ ಸಾಮಾನ್ಯ ಜ್ಞಾನವೂ ಈ ಪುಲ್ಲಯ್ಯ ಹೆಂಗಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ DYSP ಅವರಿಗೆ ಇವಾಗ ಮಾತಾಡಿ ಬಂದಿದ್ದೀನಿ ನಾನು. ಅವರಿಗೆ ಶೋಗನ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇನ್ನು 3 ದಿನದಲ್ಲಿ ಅದು ಏನಂತ ಆನ್ಸರ್ ಕೊಡಲಿ ಅವರು, ಆ ನಂತರದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅಂತೇಳಿ ಮಾನ್ಯ DYSP ಗೋಪಾಲಕೃಷ್ಣ T ನಾಯಕ್ ಅವರು ಹೇಳಿದ್ದಾರೆ. ಮತ್ತೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಈಗ ಕರ್ನಾಟಕ ರಾಷ್ಟ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು, ಹಾಗೆ ನಮ್ಮ ಅಧ್ಯಕ್ಷರ ಮೇರೆಗೆ ಅವರಿಗೆ ಒಂದು ಸನ್ಮಾನ ಸಮಾರಂಭನ ಇಟ್ಕೋಬೇಕು ಅಂತ ಮಾಡಿದ್ದೀವಿ ಸ್ಟೇಷನ್ ಎದುರುಗಡೆ. ಹಾಗೆ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಇವ್ರ ವಿರುದ್ಧ. ಈ ಸನ್ಮಾನ ಅಂದರೆ ಹೆಂಗೆ ಅಂದರೆ,
ಈಗ ಇಂಥ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅವರು. ಅಂದರೆ ಈಗ ನೋಡಿ, ಜನಸಾಮಾನ್ಯರೆಲ್ಲಾದರೂ ಬಂದರೆ ಅವರನ್ನು ನೋವಿಸೋದು, ಅವರು ಬಾಯಿಗೆ ಬಂದಂಗೆ ಬೈದು ಕಳಿಸೋದು, ಅವರನ್ನು ಏನು ಏಕವಚನದಲ್ಲಿ ಮಾತಾಡೋದು, ಹೋಗಪ್ಪ ಇಲ್ಲಾಗಲ್ಲ ನನ್ನ ಹತ್ರ ಅನ್ನೋದು, ಹೀಗೆಲ್ಲ ಒಳ್ಳೆ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೊಂದು ಶಲ್ಯ ಹಾರ ಹಾಗೆ ಒಂದು ಸ್ವಲ್ಪ ಸ್ವೀಟೆಲ್ಲ ಕೊಡೋದ್ರ ಮುಖಾಂತರ ನಮ್ಮ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಅವರಿಗೊಂದು ಗೌರವಿತವಾದ ಏನಂತಾರೆ ಅದಕ್ಕೆ, ಒಂದು ಗೌರವಿತವಾಗಿ ಸನ್ಮಾನ ಮಾಡಬೇಕು ಅಂತೇಳಿ ಈಗ ನಮ್ಮ ಒಂದು ಸಂಘಟನೆ ತೀರ್ಮಾನ ಮಾಡಿದೆ. ದಯವಿಟ್ಟು ಅದನ್ನು ಮಾಡೇ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮ್ಮ ಈ ಒಂದು ಸನ್ಮಾನ ಸ್ವೀಕರಿಸಬೇಕು ಅಂತ ದಯವಿಟ್ಟು ಪುಲ್ಲೇನವರಿಗೆ ಈ ಮೀಡಿಯಾದ ಮುಖಾಂತರ ನಾನು ಒಂದು ಮನವಿ ಮಾಡ್ತಾಯಿದ್ದೀನಿ. ಇವಾಗ ನಾವೊಂದು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀವಿ. ನಿಮಗೆ ನಿಮ್ಮ ನಿಷ್ಠಾವಂತ ಏನು ಒಂದು ನಿಷ್ಠೆಗೆ ತಕ್ಕಂತೆ ನಾವು ಗೌರವ ಕೊಡುವಂಥ ಒಂದು ಕೆಲಸ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ದಯವಿಟ್ಟು ನಮ್ಮ ಗೌರವನ ನೀವು ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸಾಗರ ಟೌನ್ CPI ಆದಂತಹ ಪುಲ್ಲಯ್ಯನವರು ಸಾಮಾನ್ಯ ಜನರ ಜೊತೆಗೆ ಹಾಗೆ ಸ್ಟೇಷನಿಗೆ ನೊಂದು ಬಂದ ಜನರ ಜೊತೆ ಯಾವ ಥರ ಬಿಹೇವಿಯರ್ ಇದೆ ಅವ್ರದ್ದು, ಯಾವ ಥರ ಅವರು ಅವ್ರ ಜೊತೆಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದೆ ನನ್ನ ಹತ್ರ. ಅದು ನಮ್ಮ ಮೀಡಿಯಾ ಮಿತ್ರರಿಗೆ ನಾನು ಕೊಡ್ತಾ ಇದ್ದೀನಿ. ಹಾಗೆ ಒಂದು ಕ್ಲಿಪ್ನ ಪ್ಲೇ ಮಾಡ್ತಾ ಇದ್ದೀನಿ, ನೋಡಿ. ಅವ್ನು ಬೀಗ ಹಾಕಿದ್ರೆ ಇಲ್ಲ ಸರ್, ನಾನು ಚಿಂದಿ ಮಾಡ್ತೀನಿ ಅವನ್ನ. ವಿಡಿಯೋ ಸಮೇತ ಇದೆ. ಚಿಂದಿ ಮಾಡ್ತೀನಿ ಮೊನ್ನೆ ಸರ್ ನಾಗರಾಜ್ ಸರ್ ಅನ್ನೆಸರಿ ಬೀಗ ಹಾಕಿ ಚಿಂದಿ ಮಾಡ್ತೀನಿ ಅವ್ನು. ಸರ್ ಇಲ್ಲಿ ನಾಗರಾಜ್ ಸರ್ ಬಂದ್ಬಿಟ್ಟು ಮಾತಾಡಬೇಡ. ನೋಡಿ ಸರ್, ಈ ಥರ ಯಾರಾದರೂ ಸ್ಟೇಷನಿಗೆ ಬಂದರೆ ಚಿಂದಿ ಮಾಡಿಬಿಡ್ತೀನಿ, ಜಾಡ್ಸ್ ಒದ್ಬಿಡ್ತೀನಿ, ಚಿಂದಿ ಮಾಡಿಬಿಡ್ತೀನಿ, ಕಾಲು ಮುರಿತೀನಿ, ಕೈ ಮುರಿತೀನಿ. ಇದು ಒಬ್ಬ ನನಗೆ ಬಹುಶಃ ಈ ಪುಲ್ಲೇನವರು ಇನ್ಸ್ಪೆಕ್ಟ್ರಾ ಅಥವಾ ಈ ರೌಡಿನ ಅಂತ ಗೊತ್ತಾಗ್ತಿಲ್ಲ. ಬಹುಶಃ ಅವರು ರೌಡಿಯಾಗಿ ಸಾಗರಕ್ಕೆ ಅಪಾಯಿಂಟ್ ಆಗಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಒಬ್ಬ CPIಗೆ ಇರುವಂತಹ ಯಾವುದೇ ರೀತಿಯ ಗುಣ ಅವರಲ್ಲಿ ಇಲ್ಲ. ಈ ಥರ ಚಿಂದಿ ಮಾಡಿಬಿಡ್ತೀನಿ, ನಾನು ಒದ್ದು ಬಿಡ್ತೀನಿ, ಏನು ಕಾಲು ಮುರಿದು ಬಿಡ್ತೀನಿ, ಕೈ ಮುರಿದು ಬಿಡ್ತೀನಿ. ಬಹುಶಃ ಇವರೆಲ್ಲ ಬಹುಶಃ ನನಗೆ ಇನ್ಸ್ಪೆಕ್ಟರ್ ಅನ್ನಿಸ್ತಾ ಇಲ್ಲ. ಇವ್ರ ಬಿಹೇವಿಯರ್ ಎಲ್ಲ ನೋಡಿದರೆ ಇವರು ಬಹುಶಃ ರೌಡಿನೇ ಅನ್ನಿಸ್ತಾ ಇದೆ ನನಗೆ. ಆದ್ದರಿಂದ ದಯವಿಟ್ಟು ಇಷ್ಟು ದಾಖಲೆನ ನಾನು ಈಗ ಮೀಡಿಯಾದ ಮುಂದೆ ಕೊಟ್ಟಿದ್ದೀನಿ. ಅವರ ಮೇಲಧಿಕಾರಿಗಳು ಈ ಎಲ್ಲ ದಾಖಲೆನೂ ಇಟ್ಕೊಂಡ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕಂಪ್ಲೀಟಾಗಿ ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ತಾ ಇದ್ದೀನಿ.